SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆ್ಯಕ್ಚುಲಿ ಶಿವು ಅವರು ತುಂಬ ಚೆನ್ನಾಗಿ ಮಾತಾಡೋದು. ಶಿವು ಅವರು ಇವ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮ್ಗೆ ಮಾತೇ ಬರಲ್ಲ, ಅವಾಗ ಇವ್ರ ಮಾತನ್ನು ನೋಡೋದು ನೋಡಿ ಹೆಸರೇ ಆ ಕಡೆ ಆಗೋದು. ಎನಿವೇಸ್, ಸುಮಾರು ವರ್ಷಗಳ ನಂತರ ನಾನು ಮಿಲ್ಕಿ ಬ್ಯೂಟಿ ಸಾಂಗ್ನ ಮುಖಾಂತರ ತೆರೆ ಮೇಲೆ ಕಾಣಿಸ್ಕೋತಾ ಇದ್ದೀನಿ. ತುಂಬಾ ಖುಷಿ ಆಯಿತು. ಒಬ್ಬ ಆರ್ಟಿಸ್ಟ್ಗೆ ಅದು ಅವ್ರನ್ನ ತೆರೆ ಮೇಲೆ ನೋಡಿದಾಗ ಹೇಗೆ ಕಾಣಿಸ್ತೀನಿ ಅನ್ನೋ ಒಂದು ಕುತೂಹಲ ಇತ್ತು. ಸುಮಾರು ವರ್ಷಗಳ ನಂತರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ತೆಗೆಸಿದ್ದಾರೆ ನನ್ನ ಕೈಯಲ್ಲಿ. ಆ್ಯಂಡ್ ಸಿನಿಮಾದ ಬಗ್ಗೆ ಹೇಳಬೇಕಂತ ಅಂದರೆ ನನಗೆ ನಕ್ಕು ತುಂಬ ವೆರಿ ಎಂಟರ್ಟೈನಿಂಗ್ ಮೂವಿ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ಅಯೋಗ್ಯ 2 ಸಿನಿಮಾಕ್ಕೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಮಟನ್ ಓಕೆ. ನಾನು ಎಷ್ಟೊತ್ತಿಂದ ಎಲ್ಲರೂ ಅವ್ನ ಕೈಲಿ ಹಿಡ್ಕೊಂಡು ಇವರಿಬ್ರು ಹಿಡ್ಕೊಂಡು ಪಾಪ ಚೇಂಜ್ ಮಾಡಿಕೊಂಡು ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಗೆ ಹೆಂಗೆ ಅನ್ನಿಸ್ತು? ಅಲ್ಲ ನೀವು ಇಲ್ಲೇ ಆನೆಸ್ಟಾಗಿ ಹೇಳಿ, ನಿಮ್ಗೆ ಹೆಂಗೆ ಅನ್ನಿಸ್ತು? ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ. ನನ್ನ ಸೋಷಿಯಲ್ ಮೀಡಿಯಾ ಮಿತ್ರರು ಎಲ್ಲರೂ ಅವರೇ ಪ್ರೀತಿಯಿಂದ ಹೇಳ್ತಿದ್ದಾರೆ ಚೆನ್ನಾಗಿತ್ತು ಅಂತ. ಖಂಡಿತವಾಗ್ಲೂ ಚೆನ್ನಾಗಿದೆ. ಅಂದರೆ ನಾನು 8 ವರ್ಷದಿಂದ ಈಗ ಸಿಂಗಲ್ ಸ್ಕ್ರೀನಲ್ಲಿ ಸಿನಿಮಾನ ಫಸ್ಟ್ ಶೋ ನೋಡಿದ್ದು ಅಯೋಗ್ಯನೇ. ಇಷ್ಟು ಅಂದರೆ ನಾಯಕರುಗಳ ಜೊತೆ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಕೂತ್ಕೊಂಡು ನೋಡಿದ್ವಿ. ಅದಾದಮೇಲೆ ರಾಬರ್ಟ್ ಸಿನಿಮಾಗೆ ಬಂದ್ಬಿಟ್ಟು ನೋಡಿದ್ದೀವಿ. ಈಗ ಅಯೋಗ್ಯ 2 ಮತ್ತು ನಾನು ನೆನ್ನೆ ಬರ್ದಾಕಿದೆ. ಆ್ಯಕ್ಚುಲಿ ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಮನಸ್ಸಿಗೆ ಏನೋ ಒಂಥರ ಈ ಕಳೆದೋಗಿರೋ ಮಕ್ಕಳು ಸಿಗ್ತಾರಲ್ಲ, ಹಂಗಾಗ್ಬಿಟ್ಟಿತ್ತು ನಮಗೆ. ಕಳೆದೋಗಿರೋ ಮಕ್ಕಳು ಸಿಕ್ಕಿದಾಗ ತಂದೆ ತಾಯಿಗಳು ಖುಷಿ ಪಡ್ತಾರಲ್ಲ, ಆ ಥರ ಕಳ್ಕೊಂಡಿದ್ದೀವಿ ಪಡ್ಕೊಂಡಿದ್ದೀವಿ ಅನ್ನೋಷ್ಟು ಖುಷಿ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ. ಮೇಲ್ಗಡೆ ಕೂತಿದ್ವಿ, ಬಾಲ್ಕನಿಲಿ ನೋಡ್ತಾ ಇದ್ವಿ. ಅದು ಮತ್ತೆ ಯಾಕೋ ಅಲ್ಲೊಂದು ಸ್ವಲ್ಪ ಏನೋ ಅನ್ನಿಸ್ತಾ ಇರಲಿಲ್ಲ, ಏನು ಸೌಂಡ್ ಸ್ವಲ್ಪ ಕರೆಕ್ಟಾಗಿ ಇಲ್ವಾ ಅಂತ. ಕೆಳಗಡೆ ಬಂದು ನೋಡಿದ್ರೆ ಅಲ್ಲಿ ಸೌಂಡ್ ಆಗಿರ್ಬೋದು, ಜನಗಳ ರಿಯಾಕ್ಷನ್ ಆಗಿರ್ಬೋದು, ಎಕ್ಸಲೆಂಟ್ ಆಗಿತ್ತು. ಸೊ ಇಂಥ ಒಂದು ಸಿನಿಮಾ ಅಯೋಗ್ಯ 2 ಆಗೋಕ್ಕೆ ಕಾರಣ ನಮ್ಮ ನಿರ್ದೇಶಕ ಮಹೇಶ್, ನಿರ್ಮಾಪಕರು ಮುನೇಗೌಡರು, ನಮ್ಮ ನೀನಾಸಂ ಸತೀಶ್ ಸರ್ರು, ಎಲ್ಲ ಕಲಾವಿದರು. ಮತ್ತು ತುಂಬ ಜನ ಹೇಳ್ತಿದ್ದೇನೆಂದರೆ ತುಂಬ ನ್ಯಾಚುರಲ್ ಆಗಿದೆ ಸಿನಿಮಾ ಅಂತ. ಈಗ ಬಯಸ್ತಿರೋದು ಅದನ್ನೇ. ಎಲ್ಲರೂ ಏನು ನ್ಯಾಚುರಲ್ಲಾಗಿ ಹೊರಗಡೆ ನೋಡ್ತೀವಿ, ಆ ಥರ ಸಿನಿಮಾದಲ್ಲಿ ನಮಗೇನೋ ಹೊಸ್ದಾಗಿ ಒಗ್ಗರಣೆ ಹಾಕ್ಬಿಟ್ಟು ಏನು ಕೊಡೋದು ಬೇಡ, ಹೊಸ್ದಾಗ ಏನು ಕೊಡಬೇಕು ಅದು ಕೊಟ್ಬಿಟ್ಟು ತಿನ್ಕೊಂತೀವಿ ಅನ್ನೋ ಥರಕ್ಕೆ ಅಷ್ಟು ಹಸುವಾಗಿರೋರಿಗೆ ಮೃಷ್ಟಾನ್ನ ಭೋಜನ ಸಿಗುವಂಥ ಸಿನಿಮಾ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು. ನಗು ಬರುತ್ತೆ, ಎಲ್ಲ ಕ್ಯಾರೆಕ್ಟರ್ಗಳು ನಗ್ಸುತ್ತೆ. ಬೆಣ್ಣೆ ಆಗಿರ್ಬೋದು, ಮಟನ್ ಆಗಿರ್ಬೋದು, ಸಿದ್ದೇಗೌಡರು ಆಗಿರ್ಬೋದು, ಎಸ್ಪೆಷಲಿ ಬಚ್ಚೇಗೌಡರು ಎಲ್ಲರೂ ವಿಲ್ಲನ್ ಆಗಿ ನೋಡ್ತಾ ಇರ್ತಾರೆ ಅವ್ರನ್ನ. ಬಟ್ ಆದರೆ ಆ ವಿಲ್ಲನಲ್ಲೂ ಒಂದು ಡಾರ್ಕ್ ಕಾಮಿಡಿ ಮಾಡ್ಬೋದು ಅನ್ನೋದು ರವಿಶಂಕರ್ ಒಬ್ಬರಿಗೆ ಸಾಧ್ಯ ನಮ್ಮ ಇಂಡಸ್ಟ್ರಿಯಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ಸಿದ್ದೇಗೌಡರ ಕಡೆಯವರೆಲ್ಲ ಒಬ್ಬರು ಬಚ್ಚೇಗೌಡರ ಕಡೆ ಇಬ್ಬರೇ ಇದ್ದೀವಿ. ಅದೇ ಬಚ್ಚೇಗೌಡರಿಗೆ ಮತ್ತು ನಮ್ಮ ಮುನೇಗೌಡರು ತುಂಬ ಚೆನ್ನಾಗಿ ಪ್ರತಿಯೊಂದು ಫ್ರೇಮಲ್ಲಿ ಅವರ ಒಂದು ದುಡ್ಡು ಕಾಣುತ್ತೆ. ಪ್ರೊಡ್ಯೂಸ್ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಎಕ್ಸಾಂಪಲು. ಆ್ಯಂಡ್ ಅದ್ರ ತಕ್ಕನಂಗೆ ನಿರ್ದೇಶಕರು ಮಹೇಶರು ತುಂಬ ಚೆನ್ನಾಗಿ ಪ್ರತಿಯೊಂದು ಫ್ರೇಮ್ನು, ಪ್ರತಿಯೊಂದು ಕಥೆನೂ ಎಲ್ಲೂ ಮಿಸ್ ಹೊಡಿದ್ದಾರೆ, ಎಲ್ಲೂ ಬೋರ್ ಹೊಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮಂಥ ಹೊಸ ಕಲಾವಿದರಿಗೆ ಅವಕಾಶಗಳು ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ಅಯೋಗ್ಯ 3 ಯಾವಾಗ ಬರುತ್ತೆ ಗೊತ್ತಿಲ್ಲ, ಜನನೇ ಅದನ್ನು ಬರ್ಮಾಡ್ಕೊಳ್ತಾರೆ. ದೇವರ ಆಶೀರ್ವಾದ. ಅಯೋಗ್ಯ 2 ದೊಡ್ಡ ಮಟ್ಟದ ಯಶಸ್ವಿ ಆಗಲಿ ಅಂತ ಕೇಳ್ಕೊತ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು. ಬಾಳೆ ತೋಟ ಅಲ್ಲ, ಮಾವಿನ ತೋಪು ಬಾಳೆ ತೋಪು ಬಂದು ಥಿಯೇಟ್ರಲ್ಲೇ ನೋಡ್ಬೇಕಷ್ಟೇ. ಆದರೆ ಕ್ಯಾಮ್ರಾದಲ್ಲಿ ಅದು ಯಾವ್ದು ಬೇಸಿಕ್ ಸೆಟ್ ಇಟ್ಕೊಂಡು ನಮ್ಮನ್ನು ಎಚ್ಚರಿಕೆ ಮಾಡಿರ್ತಾರೆ. ಇರಲಿ, ಏನು ಮಾಡೋಕ್ಕಾಗಲ್ಲ. ನಾವು ಒಂದೇ ಮಾತು ಹೇಳೋದು, ನೀನು ಬಚ್ಚ, ನಮ್ಮಪ್ಪ ಬಚ್ಚೇಗೌಡ. ಚೆನ್ನಾಗಿದೆ. ನಮಸ್ಕಾರ ಎಲ್ರಿಗೂ ಮಾಧ್ಯಮ ಮಿತ್ರರು. ಇದು ಒಂಥರ ತುಂಬ ಫ್ರೆಶ್ ಆಗಿರುವಂಥ ಇವರು ಎಲ್ಲ ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲ ಹೇಳ್ಬೋದು. ನನಗೆ ಇದರಲ್ಲಿ ಡೈಲಾಗ್ಗಳು ತುಂಬ ಫ್ರೆಶ್ ಅನ್ನಿಸ್ತು. ಪ್ರತಿಯೊಂದು ಕಾಮಿಡಿ ಇದು ಕೂಡ ತುಂಬ ಫ್ರೆಶ್ ಅನ್ನಿಸ್ತು. ಮಾಸ್ತಿಯವರು ಬರೆದಿರುವಂಥ ಡೈಲಾಗ್ಗಳು ತುಂಬ ವಿಭಿನ್ನವಾಗಿತ್ತು. ಒಟ್ಟಾರೆಯಾಗಿ ಸಿನಿಮಾವನ್ನು ಕಟ್ಟಿರುವ ರೀತಿಯೇ ತುಂಬ ಅದ್ಭುತವಾಗಿದೆ. ಫೈಟ್ ಆಗಿರ್ಬೋದು,
ಡಾನ್ಸ್ ಆಗಿರ್ಬೋದು, ಕಮರ್ಷಿಯಲ್ ಡಾನ್ಸ್ ಆಗಿರ್ಬೋದು ಅಥವಾ ಮಿಲ್ಕಿ ಬ್ಯೂಟಿ ಆಗಿರ್ಬೋದು, ಎಲ್ಲವೂ ಸೂಪರ್ ಆಗಿದೆ. ಆಮೇಲೆ ಅವರು ಸ್ನೇಹ ಸಂಬಂಧ ಒಂದು ಊರಲ್ಲಿ ಅವರವ್ರ ಫ್ರೆಂಡ್ಗಳು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ದಯಮಾಡಿ ಈಗ ಎಲ್ಲ ಕಡೆಗೂ ಫುಲ್ಲಾಗಿದೆ ಅಂತ ಆಗಲೇ ಹೇಳಿದ್ರು, ಖುಷಿಯಾಯಿತು. ಹೀಗೆ ಇವತ್ತಿಂದ ಶುರು ಆಗಲಿ ಇದ್ರದ್ದು ಅಬ್ಬರ ಹಾರಾಟ ಎಲ್ಲ ಚೆನ್ನಾಗಿ ಆಗಲಿ ಮತ್ತು ಚೆನ್ನಾಗಿ ಓಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು ಬಂದಿದ್ದೀನಿ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.